ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾಯಿತು ವೀಡಿಯೋ ಮಾಡೋಕ್ಕೆ. ವೀಡಿಯೋ ಏನೋ ತುಂಬ ಇದೆ, ಬಿಟ್ಟು ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋನ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಇದು ತುಂಬ ಹಿಂದಿನ ವೀಡಿಯೋ, ಬಟ್ ವೀಡಿಯೋ ಇತ್ತಲ್ವ ಅಂಥೇಳಿ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ವಾಕಿಂಗ್ ತುಂಬ ದಿನಗಳಾಗಿತ್ತು ವಾಕಿಂಗ್ ಹೋಗಿ. ನಾನು ಪ್ರೆಗ್ನೆಂಟಾಗಿ 7 ಮಂತ್ವರೆಗೂ ಸ್ವಲ್ಪ ವಾಕಿಂಗ್ ಹೋಗ್ತಾಯಿದ್ವಿ. ಆಫ್ಟರ್ 7 ಮಂತ್ ಆದಮೇಲೆ ವಾಕಿಂಗ್ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಕಾಲು ಪೇಯ್ನು ಅದೆಲ್ಲ ಸ್ಟಾರ್ಟ್ ಆದಮೇಲೆ ಔಟ್ಸೈಡ್ ನನಗೆ ನಡೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೆ. ಅದಾದಮೇಲೆ ನಾನು ಬಾಣಂತನ ಒಂದು 5 ಮಂತ್ಸ್ ತನಕನೂ ಆಚೆ ಏನು ಹೋಗಲಿಲ್ಲ. ಬರೀ ಹಾಸ್ಪಿಟಲು, ಮನೆ ಮುಂದೆ ಅಷ್ಟೇ ಹೋಗ್ತಾ ಇದ್ದಿದ್ದು. ಪಾಪುಗೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ವಾಕಿಂಗ್ ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಒಂದೇ ಅಷ್ಟೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಆಮೇಲೆ ಇದುವರೆಗೂ ಹೋಗೋಕ್ಕಂತೂ ಆಗಲಿಲ್ಲ, ಟೈಮ್ ಸಾಕಾಗಲಿಲ್ಲ. ಹಾಗೆ ಒಂದು ರೌಂಡ್ ಲೇಔಟೆಲ್ಲ ವಾಕ್ ಮಾಡಿಕೊಂಡು ಇದು ಇನ್ನು ನೆಕ್ಸ್ಟ್ ಡೇ ವೀಡಿಯೋ. ನೆಕ್ಸ್ಟ್ ಡೇ ಸ್ವಲ್ಪ ಮನೆಯನ್ನು ಕಸ ಗುಡಿಸ್ಕೊಂಡು ಮನೆ ಒರೆಸಿದ್ದೆ ಬೆಳಗ್ಗೆನೇ. ಇನ್ನೊಂದು ಸರಿ ಈವ್ನಿಂಗು ಗೂಡಿಸ್ಕೊಂಡ್ಬಿಟ್ಟು ಕಾರ್ಪೆಟ್ ಹಾಕಿ ಪಾಪುಗೆ ಚಾಪೆ ಇದೆ ಅಲ್ವಾ, ಅದನ್ನು ಹಾಕಿದ್ರೆ ಪಾಪುನಲ್ಲಿ ಹಾಕ್ಕೊಂಡು ಅವಳು ಹೋಮ್ವರ್ಕ್ ಮಾಡಿಸೋದಕ್ಕೆ ಸರಿಯಾಗುತ್ತೆ ಅನ್ನೋ ಕಾರಣಕ್ಕೆ ಮನೆಯೆಲ್ಲ ಗ್ರೂಮಿಂಗ್ ಮಾಡ್ಕೊಳ್ತಾ ಇದ್ದೆ. ಸಮ್ಟೈಮ್ಸ್ ಪಾಪನ ಮಲಗಿದಾಗ ಮಾಡ್ಕೊಳ್ತೀನಿ, ಒಂದೊಂದು ಸರಿ ಮಲಗಿರಲ್ಲ, ಹಾಗಾಗಿ ಎತ್ಕೊಂಡೇ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಅವಳು ಎತ್ಕೊಳ್ಳೋದಕ್ಕೆ ಚಿಕ್ಕವಳಲ್ವಾ, ಅಳ್ತಾಳೆ. ಎತ್ಕೊಂಡು ಮಾಡ್ತಾಯಿದ್ರೆ ಸುಮ್ಮನೆ ಇರ್ತಾಳೆ. ಏನಂದರೆ ನನಗೆ ಕಷ್ಟ ಆಗುತ್ತೆ ಎತ್ಕೊಂಡು ಮಾಡೋದಕ್ಕೆ, ಬ್ಯಾಕ್ ಪೇಯ್ನ್ ಬರುತ್ತೆ, ಹಾಗೆ ಬ್ಯಾಕ್ ಬೋನ್ನು ಸಿಕ್ಕಾಪಟ್ಟೆ ಪೇಯ್ನ್ ಆಗಿಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಮಾಡ್ಕೊಳ್ತೀನಿ. ಮಾಡಲಿಲ್ಲ ಅಂದರೆ ಮತ್ತೆ ಈವ್ನಿಂಗ್ ಅವಳಿಗೆ ಓದಿಸೋದು, ಹೋಮ್ವರ್ಕ್ ಮಾಡಿಸೋದು ಇನ್ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸಮ್ಟೈಮ್ಸ್ ಅಂತೂ ಆಗೋದೇ ಇಲ್ಲ. ಅವಳನ್ನು ನೋಡ್ಕೊಳ್ಳೋ, ಇವಳು ನೋಡ್ಕೊಳ್ಳೋ, ಹೋಮ್ವರ್ಕು, ಈಗ ಟೆಸ್ಟ್ಗಳು, ಈಗ ಟೆಸ್ಟ್ ಬೇರೆ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕೂ ಆಗಲ್ಲ. ಇದು ನನಗೊಂಥರ ಇಷ್ಟ, ನನಗಿಷ್ಟ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಫ್ಯೂಚರಲ್ಲಿ ನನ್ನ ಮಕ್ಕಳು ದೊಡ್ಡವರಾದಮೇಲೆ ಈ ವಿಡಿಯೋಸ್ ಎಲ್ಲ ನೋಡಿದಾಗ ನಾವು ಈ ಥರ ಇದ್ವಾ, ನಾವೀಗ ಹಳೇದನ್ನು ಯಾವುದು ನಮಗೆ ನೆನಪಿಲ್ಲ, ಹೇಳ್ಬೋದು ಅಷ್ಟೇ, ಈ ಥರ ಇದ್ವಿ ಆ ಥರ ಇದ್ವಿ ಅಂತೇಳಿ. ಹಾಗಾಗಿ ನಾನು ನನ್ನ ಮಕ್ಕಳು ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ವಿಡಿಯೋನ ಟೈಮ್ ಇಲ್ಲ ಅಂದರೂ ಟೈಮ್ ಮಾಡಿಕೊಂಡು ಎಡಿಟ್ ಮಾಡಿ ಹಾಕ್ಕೊಳ್ತಾ ಇರ್ತೀನಿ. ಈಗ ನಾನು ಕಾರ್ಪೆಟು ಆಚೆಯಿಂದ ತಂದಲ್ವಾ, ಇದನ್ನು ಲಾಸ್ಟಲ್ಲಂತೆ ವಿಡಿಯೋ ಇದೆ ಎಂಡಿಂಗಲ್ಲಿ ಇರ್ತೀನಿ. ಕಾರ್ಪೆಟ್ನೆಲ್ಲ ಚೇಂಜ್ ಮಾಡಿ, ಕಾರ್ಪೆಟ್ ಅಂದೆ ಮ್ಯಾಟ್ಸ್ ಎಲ್ಲ ಕಸ ಗುಡಿಸಿ, ಬೆಳಗ್ಗೆಲ್ಲ ಮನೆ ಗುಡಿಸಿದ್ದೆ, ಮ್ಯಾಟ್ ಹಾಕಿರಲಿಲ್ಲ, ಸಂಜೆ ಒಂದ್ಸರಿ ಗುಡಿಸಿ ಹಾಕೋಣ ಅಂತೇಳಿ ಎಲ್ಲ ಕೆಲಸ ಮುಗಿತು. ಮನೆಯೆಲ್ಲ ಸ್ವಚ್ಛ ಮಾಡಾದ್ಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ದು ಆಯಿತು. ನಾನು ಹಾಗೆ ಕಟ್ಟೆ ಎಲ್ಲ ಒರೆಸಿದಾದ್ಮೇಲೆ ಒಂದು ಕ್ಯಾಂಡಲ್ ಹಚ್ತೀನಿ. ಆ ಫ್ರೇಗ್ರೆನ್ಸು ನಂಗೆ ತುಂಬ ಇಷ್ಟ. ಎಲ್ಲ ಕೆಲಸ ಆದಮೇಲೆ ಡೈಲಿ ನೈಟ್ ಹಚ್ತಿದ್ದೆ, ಈ ನಡುವೆ ಆಗ್ತಾಯಿಲ್ಲ, ಹಾಗಾಗಿ ಯಾವಾಗ ಕ್ಲೀನಿಂಗ್ ಆಗಿರುತ್ತೋ. ಈಗಂತೂ ಹೇಳಬೇಕು ಅಂದರೆ ನಾನು ಯಾವಾಗ ಫುಲ್ ಕಂಪ್ಲೀಟ್ ನಾನು ವರ್ಕ್ ಆಗಿದೆ ಅಂತ ನನಗೆ ಹೇಳೋಕ್ಕೆ ಆಗೋಲ್ಲ. ಸಮ್ಟೈಮ್ಸ್ ಬೆಳಗ್ಗೆ ಆಗುತ್ತೆ, ಸಮ್ಟೈಮ್ಸ್ ಮಧ್ಯಾಹ್ನ ಆಗಿರುತ್ತೆ, ಸಮ್ಟೈಮ್ಸ್ ನೈಟ್ ಆಗೋಗುತ್ತೆ, ಸಮ್ಟೈಮ್ಸ್ ನೈಟ್ ಆಗೋದೂ ಇಲ್ಲ, ನೆಕ್ಸ್ಟ್ ಡೇನೇ ಕಂಟಿನ್ಯೂ ಆಗಿರುತ್ತೆ. ಹಾಗೆ ದೋಸೆ ಬ್ಯಾಟರ್ನ ರೆಡಿ ಮಾಡಿಟ್ಬಿಟ್ಟು ಕ್ಯಾಂಡಲ್ನ ಹಚ್ಚಿಟ್ಟಿದ್ದೀನಿ. ತುಂಬ ಟೈಮ್ ಇಲ್ಲಲ್ಲ, ಸ್ವಲ್ಪ ಹೊತ್ತು ಇಡ್ತೀನಿ. ಹಾಗೆ ಇದು ನನ್ನ ಮಗಳ ಸ್ಕೂಲಲ್ಲಿ ಎನ್ವಿರಾನ್ಮೆಂಟಲ್ ಡೇಗೆ ಮಕ್ಕಳ ಹತ್ರ ಡ್ರಾಯಿಂಗ್ ಮಾಡಿಸಿ ಇದನ್ನು ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ನನ್ನ ವಾಚ್ಗಳಿಗೆ ಶೆಲ್ಲೆಲ್ಲ ಹೋಗಿದ್ವು. ನಂದು ನನ್ನ ಹಸ್ಬೆಂಡು ಒಂದು 3-4 ವಾಚ್ಗಳಿಗೆ ಶೆಲ್ಲೋಗಿ. ಹಾಗೆ ನನ್ನ ಹಸ್ಬೆಂಡ್ಗೆ ನಾನು ಒಂದು ವಾಚ್ ಕೂಡ ಪ್ರೆಸೆಂಟ್ ಮಾಡಿದ್ದೆ. ಆ ವಾಚು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ವಾಚು. ಅಮೌಂಟ್ ಎಲ್ಲ ಹೇಳಲ್ಲ, ಬಟ್ ಅದು ಗಿಫ್ಟ್ ಅಲ್ವಾ, ಹಾಗಾಗಿ ಅಮೌಂಟ್ ನಾನೇನು ಆನ್ಲೈನಲ್ಲಿ ಮಾಡಿಸಿದ್ದು.
ವಾಚ್ನ ಪ್ರೆಸೆಂಟ್ ಮಾಡಿದ್ದೆ. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ಶೆಲ್ ಹಾಕ್ಸ್ಬೇಕಿತ್ತು, ಹಾಗೆ ಒಂದು ಲಾಕ್ ತೆಗಿಸ್ಬೇಕಿತ್ತು. ಹಾಗಾಗಿ ವಾಚ್ ಶಾಪ್ಗೆ ಹೋಗಿದ್ವಿ. ಸನ ಇದನ್ನು ವೀಡಿಯೋ ಮಾಡಿದ್ಲು, ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡು. ಡಿಫ್ರೆಂಟ್ ಆಗಿರೋ ವಾಚ್ ಗಡಿಯಾರಗಳಿದ್ವು. ಏನು ಮಾಡ್ತಿದ್ಯಾ ಕಂದ? ಅವಳೇ ಎಲ್ಲ ತೋರಿಸ್ತಾ ಇದ್ದಾಳೆ. ಆಮೇಲೆ ತೊಗೊಂಬಂದ್ಬಿಟ್ಟು ನಾನು ತೋರಿಸು ಅಂತ ಕೊಟ್ಟಳು. ಹಾಗೆ ನಾನು ಇನ್ನು ನೋಸ್ ರಿಂಗ್ ಬೇರೆ ಕಳೆದೋಗಿತ್ತು, ಇವತ್ತು ಅದನ್ನು ಬೇರೆ ತೊಗೊಳ್ಬೇಕಿತ್ತು. ಅಯ್ಯೋ ಈ ಮಧ್ಯ ಕಾಲದಲ್ಲಿ ಯಾವಾಗ ನೋಸ್ ರಿಂಗ್ ಕಳೆದೋಗುತ್ತೆ ಮುರಿದೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆವಾಗ ಬರ್ತಿತ್ತಲ್ಲ, ಆ ಥರ ಗಟ್ಟಿ ಬರೋದೇ ಇಲ್ಲ. ಇದು ನನ್ನ ಮಗಳು ಬರ್ತಡೇ ಟೈಮಲ್ಲಿ ಅವಳಿಗೆ ಬರ್ತಡೇ ಡ್ರೆಸ್ ತೊಗೊಂಡಿದ್ದು. ಇದು ರಾಮ್ದೇವ್ ಫ್ಯಾಷನ್ಸು. ಇಲ್ಲಿ ನನ್ನ ಮಗಳಿಗೆ ಸುಮಾರು ವರ್ಷಗಳಿಂದ ನಾನು ಇಲ್ಲೇ ತೆಗಿತಾ ಇರೋದು, ಹುಟ್ಟಿದಾಗಿಂದನೂ. ಕೆಲವೊಂದು ಬಟ್ಟೆ ಇಲ್ಲಿ ತೆಗಿತೀನಿ, ಕೆಲವೊಂದು ಇನ್ನೊಂದಿದೆ ಕೃಷ್ಣ ಟಾಕೀಸ್ ಹತ್ರ, ಅಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಅದು ಹೆಸರು ಮರ್ತೋಗಿದ್ದೀನಿ, ಅದು ಕೂಡ ಅಲ್ಲೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಅವಳಿಗೆ ವೆಸ್ಟರ್ನ್ ಟ್ರೆಡಿಷ್ನಲ್ ಬೇಡ, ತುಂಬ ಟ್ರೆಡಿಷ್ನಲ್ ಫೋಲ್ಡ್ ಮಾಡಿ ಇಡೋದಕ್ಕೆ ಸುಮ್ಮನೆ ತರೋದು, ಅವತ್ತೊಂದು ದಿನ ಹಾಕ್ಕೊಳ್ಳೋದು, ಫೋಲ್ಡ್ ಮಾಡಿ ಇಡೋದು, ಇದೇ ಆಗೋಗಿದೆ. ಹಂಗಂತೇಳಿ ಬೇಡ ಅಂತ ಅನ್ನೋಕ್ಕೂ ಆಗಲ್ಲ, ಬೇಕು ಬಟ್ಟೆ ಅಲ್ವಾ, ಅಡುಗೆ ಮಾಡ್ಕೊಳ್ಳೋಣ. ಹಾಗಾಗಿ ಟ್ರೆಡಿಷ್ನಲ್ ವೇರ್ ತೊಗೊಂಡು ಇದು ನೆಕ್ಸ್ಟ್ ನಮ್ಮ ಅಪ್ಪಾಜಿ ಬಂದಿದ್ದರು. ನೆಕ್ಸ್ಟ್ ಡೇ ನಮ್ಮ ಅಪ್ಪಾಜಿ ಯಾರು ಬಂದರು, ನಮ್ಮನ್ನು ನೋಡೋದಕ್ಕೆ ಅಂತೇಳಿ ಊರಿಂದ ಬಂದರು. ಹಾಗೆ ನಮ್ಮ ಅಪ್ಪಾಜಿ ಏನೇನೋ ತೊಗೊಂಡು ಬಂದಿದ್ರು. ತುಪ್ಪ ತರಬೇಕಿತ್ತು, ಸಾಂಬಾರು ಪುಡಿ ನಾನೀಗ ಮಾಡ್ಕೊಳ್ಳೋಂಗಿಲ್ಲಲ್ವ, ಹಾಗಾಗಿ ಅಮ್ಮ ಸ್ವಲ್ಪ ಸಾಂಬಾರು ಪೌಡರೆಲ್ಲ ಮಾಡಿಸಿ ಕೊಡಮ್ಮ ಅಂತ ಹೇಳಿದ್ದೆ. ಅದನ್ನು ಮತ್ತೆ ನಾನು ಸ್ವಲ್ಪ ಸೀರೆ ಬಟ್ಟೆ ಎಲ್ಲ ನನ್ನ ತಂಗಿ ಮದುವೆಗೆ ಹೋದಾಗ ಬಿಟ್ಟು ಬಂದಿದ್ದೆ. ಅದನ್ನೆಲ್ಲ ತೊಗೊಂಡು ಅಪ್ಪಾಜಿ ಬಂದರು. ನಮ್ಮ ಅಪ್ಪಾಜಿ ಸ್ವಲ್ಪ ಕೆಲವೊಂದು ಅವರು ಹಳ್ಳಿಯಲ್ಲಿ ಇರೋದಲ್ವ, ಅವರಿಗೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಮಕ್ಕಳನ್ನ ಬಂದ ತಕ್ಷಣ ಹತ್ರ ನೋಡಬಾರ್ದು, ಮುಟ್ಟಬಾರ್ದು. ನಾವು ಅದೆಲ್ಲ ಯೋಚನೆ ಮಾಡಲ್ಲ. ಅವರು ದೂರ ಹೋಗು ಅಂತ ಇದ್ರು. ಇಲ್ಲ ಬಾಪಾಜಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ದೂರ ಹೋಗು, ನಾನು ದೂರದಿಂದ ಬಂದು ನೀಟಾಗಿ ಕೈ ಕಾಲೆಲ್ಲ ತೊಳ್ಕೊಂಡು ಒಂದು 15-20 ಮಿನಿಟ್ಸ್ ಆದಮೇಲೆ ಪಾಪನ ಅವ್ರು ಎತ್ಕೊಳ್ಳೋದು. ನಾವು ಹೋದ್ರು ಅಷ್ಟೇ, ಅಲ್ಲಿ ಹೋದಾಗ ಫಸ್ಟು ನಮಗೆ ದೃಷ್ಟಿ ಎಲ್ಲ ತೆಗೆದಾಕಿ ಪಾಪುಗೆ ಅದೆಲ್ಲ ಮಾಡಿದ್ಮೇಲೆ ಒಳಗಡೆ ಕರ್ಕೊಳ್ಳೋದು. ಹಾಗೆ ಚಿಕ್ಕ ಮಗಳನ್ನು ಮುದ್ದು ಮಾಡಾಯಿತು, ದೊಡ್ಡ ಮೊಮ್ಮಗಳನ್ನು ಮುದ್ದು ಮಾಡ್ಕೊಳ್ತಾ ಅವಳ ಜೊತೆ ಮಾತಾಡಿಸ್ಕೊಂಡು ಅವಳ ಹತ್ರ ಎಲ್ಲ ಕೇಳಿಕೊಂಡು ಮಾತಾಡ್ತಾಯಿದ್ಲು. ಅದೇ ಒಂಥರ ಖುಷಿ ಅಲ್ವಾ, ತಾತನ ಜೊತೆ ಅಮ್ಮಮ್ಮ ಯಾಕೆ ಬಂದಿಲ್ಲ, ನೀವೊಬ್ಬರೇ ಯಾಕೆ ಬಂದಿದ್ದೀರಾ, ಅಮ್ಮಮ್ಮನ ಕರ್ಕೊಂಬರೋದಲ್ವಾ ಅಂತೆಲ್ಲ ಮಾತಾಡ್ತಾಯಿದ್ಲು. ಸ್ಕೂಲ್ ಬಗ್ಗೆ ವಿಚಾರಿಸ್ತಾಯಿದ್ರು. ಹಾಗೆ ಅಲ್ವಾ ಅಪ್ಪಾಜಿ ಅಮ್ಮ ಅಂತೆಲ್ಲ ಮನೆಗೆ ಬಂದಾಗ ಒಂಥರ ಖುಷಿ ಅಲ್ವಾ. ನಮಗಿಂತ ಮಕ್ಕಳಿಗೆ ಅವ್ರ ತಾತ ಅಜ್ಜಿ ಅವ್ರ ಜೊತೆಗೆ ಈ ಥರ ಎಲ್ಲ ಮುದ್ದಾಗಿ ಮಾತಾಡ್ಸ್ಕೋಬೇಕು ಅನ್ನೋದು ಮಕ್ಳಿಗೊಂಥರ ಖುಷಿ. ಇವಳು ಇಲ್ಲಿ ನನ್ನ ತೊಡೆ ಮೇಲೆ ಕೂತ್ಕೊಂಡು ಓಯ್ ಅಂತ ತಾತನ ಜೊತೆ ಅವಳಿದ್ದಾಳೆ ಅಂತೇಳಿ ಕೂಗಾಗ್ತಾಯಿದ್ಲು. ಈಗಿನ ಚಿಕ್ಕವಳು ಸುಮ್ಮನೆ ಇದ್ದಾಳೆ, ದೊಡ್ಡವಳಾದ್ಮೇಲೆ ಅವಳು ಹತ್ರಕ್ಕೆ ಹೋಗ್ಬಿಟ್ಟು ನಾನು ನಮ್ಮ ತಾತ ಅಂತ ಹೌದಾ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಇಲ್ಲಿ ಓಯ್ ಅಂತ ಇದ್ದಾಳೆ. ಓನ್ ಮಾಡ್ತಿದ್ದೀಯಾ? ನಮ್ಮ ಅಪ್ಪಾಜಿ ಏನಂದರೆ ಚಿಕ್ಕ ಮಕ್ಕಳು ಎತ್ಕೊಂಡು ಕಾಲು ಎತ್ತೋದು, ಕೈ ಎತ್ತೋದು, ಹಾಗೆ ಊರಲ್ಲಿ ಏನೇನೋ ಹೇಳ್ತಾಯಿದ್ರು, ಹೊಲದಲ್ಲಿ ಇದಾಗ್ತಾಯಿದ್ದೀನಿ ಅಂತೇಳ್ಬಿಟ್ಟು. ಅವಳು ತಾತನ ಹತ್ರ ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ದಾಳೆ, ಚೆನ್ನಾಗಿ ಓದಬೇಕು.
ನಮ್ಮ ಯಜಮಾನ್ರು ಆಚೆ ಹೋಗಿದ್ದರು ಹಾಸ್ಪಿಟಲ್ಗೆ. ಅಂದರೆ ನಾವು ರೆಗ್ಯುಲರಾಗಿ ಒಬ್ಬರು ಕ್ಲಿನಿಕಲ್ಲಿ ತೋರಿಸ್ತೀವಿ. ನಮ್ಗೆ ಅವ್ರ ಹತ್ರ ತೋರಿಸಿದ್ರೆ ಗೊತ್ತಿಲ್ಲ, ತುಂಬ ಬೇಗ ಕ್ಯೂರ್ ಆಗುತ್ತೆ, ಅವ್ರು ನಮಗೆ ನೀಟಾಗೂ ನೋಡ್ತಾರೆ ಅನ್ನೋ ಒಂದು ಏನಂತಾರೆ ನಂಬಿಕೆ. ಅವ್ರಿಗೆ ತುಂಬ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ಎಲ್ಲ ಊದ್ಕೊಂಡಿತ್ತು. ನಾನು ಹೇಳ್ತಾ ಇದ್ದೆ, ತುಂಬ ದಿನದಿಂದ ಅವ್ರು ಊಟ ಸರಿಯಾಗಿ ತಿಂತಾ ಇರಲಿಲ್ಲ, ಏನು ತಿಂದರೂ ನಂಗೆ ಸಿಕ್ಕಾಕೊಳ್ಳುತ್ತೆ ಅಂತ ಒದ್ದಾಡೋರು. ಒಂದು ಸರಿ ಹೋಗಿ ಬನ್ನಿ, ಯಾವುದಕ್ಕೂ ಏನಾಗಿದೆ ಅಂತ ಗೊತ್ತಾಗಲ್ಲ, ಹುಣ್ಣಾಗಿರ್ಬೋದು, ನಮಗೇನು ಗೊತ್ತಾಗುತ್ತೆ, ನಾವೇನು ಡಾಕ್ಟರ್ಸಾ ದೇವರಾ ಅಂತ ಎಷ್ಟು ಸಾರಿ ಹೇಳ್ತಾ ಇದ್ದೆ. ಫೈನಲಿ ಹೋದಾಗ ಡಾಕ್ಟರ್ ಹೇಳಿದ್ರಂತೆ, ಮಸಾಲೆ ಐಟಮ್ ಏನೋ ತಿಂದಿದ್ರೆ ಹುಣ್ಣಾಗಿದೆ ಅಂತೇಳಿ. ಅದಕ್ಕೆ ಮೆಡಿಸಿನ್ ಕೊಟ್ಟಿದ್ದಾರೆ, ಒಂದು 3 ಡೇಸ್ ತೊಗೊಳ್ಳಿ, ರಿಕವರಿ ಆಗಲಿಲ್ಲ ಅಂದರೆ ನೋಡೋಣ ಅಂತ. ರಿಕವರಿ ಆಯಿತು. ಈಗ ಆಲ್ರೆಡಿ ತುಂಬ ದಿನ ವೀಡಿಯೋ ಎಲ್ಲ, ಹಾಗಾಗಿ ಈಗ ಹೇಳ್ತಾ ಇದ್ದೀನಿ, ರಿಕವರಿ ಆಗಿದೆ. ಇದು ಅಪ್ಪಾಜಿ ನಾನು ಏನೇನು ತೊಗೊಂಬಂದ್ರು ಅಂತ ಹೇಳಿದ್ನಲ್ಲ, ಆ ವಿಡಿಯೋನ ಏನೇನು ತೊಗೊಂಬಂದಿದ್ದಾರೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಯ್ಯಯ್ಯೋ, ಯಾಕಮ್ಮ ಹಾಕ ಎಲ್ಲ ಒಂದು ಸರಿ ತೆಗೆದು ನೋಡ್ತಾ ಇದ್ದೀನಿ. ಇದು ಪಾಪಗೆ ಜೋಲಿ ಕಟ್ಟೋದಕ್ಕೆ ಸ್ಯಾರಿ, ಅದು ಇನ್ನೊಂದು ಸ್ಯಾರಿ, ಅದು ಕೂಡ ನಾನು ಅಮ್ಮನಿಗೆ ಕೊಟ್ಟಿದ್ದೆ. ಜೋಲಿ ಕಟ್ಟೋದಕ್ಕೆ 2 ಸ್ಯಾರಿ ಕೊಟ್ಟಿದ್ದಾರೆ. 3 ಸ್ಯಾರಿ ಇರಲಿ, ಒಂದು ಏನಾದರೂ ಕಟ್ಟಾದರೆ ಮತ್ತೆ ನನ್ನ ಹತ್ರ ಇದ್ವು. ನಾನೇನು ಮಾಡಿದೆ, ತುಂಬ ನಾನು ಉಟ್ಕೊಳ್ಳಲ್ಲ ಆರ್ಡಿನರಿ ಸ್ಯಾರೀಸ್ ಅಂತ ಎಲ್ಲ ಅಮ್ಮಂಗೆ ಕೊಟ್ಟು ಕಳಿಸ್ಬಿಡ್ತಿದ್ದೆ. ಬಟ್ ಇವಾಗ ನನಗೆ ಯೂಸ್ ಆಗ್ತದೆ. ಇದು ಬಂದು ನನ್ನ ತಂಗಿ ನನಗೆ ಆ ಪಾಪ ನಾಮಕರಣಕ್ಕೆ ಅಂತೇಳಿ ತೆಗೆದುಕೊಟ್ಟಿರೋಂತಹ ಸ್ಯಾರಿ. ನನ್ನ ಊರಲ್ಲಿದ್ದಾಳಲ್ಲ 2ನೇ ತಂಗಿ, ಅವಳು ನನ್ನ ಅಲ್ಲಿಂದ ತೆಗೆದಿಟ್ಟಿದ್ಲು. ಅಪ್ಪಾಜಿಗೆ ಬಂದ್ರಲ್ಲ, ಹಾಗಾಗಿ ಕೊಟ್ಟು ಕಳಿಸಿದ್ಲು. ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ, ನನಗಂತೂ ತುಂಬ ಇಷ್ಟ ಆಯಿತು. ಐ ಲೈಕ್ ದಟ್ ಸ್ಯಾರಿ. 2 ಅಷ್ಟೇ, ಇದು ಅಷ್ಟೇ. ಅವಳು ಒಂದನ್ನೇ 3000 ರುಪೀಸ್ದೇನೋ ಸ್ಯಾರಿ ತೊಗೊಳಕ್ಕೆ ಹೋದ್ಲು. ನಾನು ಬೇಡ, ಒಂದು ತೊಗೋ ಅಂತ ಹೇಳಿದ್ರೆ 2, ಬಟ್ ರೀಸನಬಲ್ ರೇಟ್. ನಿಜವಾಗ್ಲೂ ನಂಬೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಸ್ಯಾರೀಸು. ಸುಮ್ಮನೆ ನಾನು ಎಷ್ಟೊಂದು ರೇಟ್ ಕೊಡ್ತಾಯಿದ್ದೆ. ನನಗೆ 2 ಸ್ಯಾರೀಸು ಫುಲ್ಲು ಸ್ಯಾಟಿಸ್ಫೈ ಆಯಿತು. ಅದು ಚೆನ್ನಾಗಿದೆ, ಅದು ಕಾಟನ್ ಥರ ಇದೆ, ಸ್ವಲ್ಪ ಬ್ಲೌಸ್ ವರ್ಕ್ ಇದೆ ಅದು. ಇದು ಬ್ಲೌಸ್ ಕೂಡ ಚೆನ್ನಾಗಿದೆ. ಈ ಬ್ಲೌಸ್ನ ಬೇರೆ ಸ್ಯಾರೀಸ್ ಕೂಡ ಮ್ಯಾಚ್ ಮಾಡ್ಕೋಬೋದು. ಏನಾದರೂ ಪ್ಲೈನ್ ಸಿಲ್ವರ್ ಟೈಪ್ ಬರುತ್ತಲ್ಲ, ಆ ಥರ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಬೋದು. ಇದಕ್ಕೂ ಕೂಡ ವರ್ಕ್ ಇದೆ. ಈ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಬಂದಮೇಲೆ ಹೇಗಿದೆ ಅಂತೇಳಿ ತೋರಿಸ್ತೀನಿ. ಅದನ್ನೇ ಅಪ್ಪಾಜಿಗೆ ಹೇಳ್ತಾ ಇದ್ದೆ, ಯಾಕೆ ತಂದಿದ್ದಾಳ ತಾಯಿ ಅಂತ. ಅಂದರೆ ನಮ್ಮ ಅಪ್ಪಾಜಿ ಸ್ವಲ್ಪ ತಾಯಿ ಅಂತ ಕರೀತಾರೆ ಮಕ್ಕಳನ್ನು, ಅದಕ್ಕೆ ಈ ಥರ ನಾಮಕರಣಕ್ಕೆ ತಂದಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಇದು ಶರ್ಟು ಅಪ್ಪಾಜಿದು, ಅಪ್ಪಾಜಿ ಹಾಕ್ಕೊಂಡು ಹೋಗೋದಕ್ಕೆ ಅಮ್ಮ ಇನ್ನೊಂದು ಶರ್ಟ್ನ ಇಟ್ಟು ಕಳಿಸಿದ್ದಾರೆ. ಇದು ನಂದು ಸ್ಯಾರಿ, ಅಲ್ಲಿ ಬಿಟ್ಟಿದ್ದೆ, ನನ್ನ ತಂಗಿ ಉಟ್ಕೊಂಡಿದ್ಲು, ಅದು ಕಾಲು ಚೈನ್ ಏನೋ ಸಿಕ್ಕಾಕ್ಕೊಂಡಿದೆ ಅಂತ ಹೇಳ್ಬಿಟ್ಟು ಏನಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದೆ. ನನಗೆ ಸ್ವಲ್ಪ ಸ್ಯಾರೀಸ್ ಎಲ್ಲ ನಂಗೊಂದು ಸ್ವಲ್ಪನೂ ಹಾಳಾಗಬಾರ್ದು. ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ. ನನಗೆ ಎಷ್ಟು ಸ್ಯಾರೀಸ್ ಇದ್ರೂ ಸ್ಯಾರೀಸ್ ಹಾಳಾಗಬಾರ್ದು. ನನಗೆ ಯಾರಾದರೂ ಇಷ್ಟ ಆಯಿತು ಅಂದರೆ ಅವರಿಗೆ ಕೊಟ್ಬಿಡ್ತೀನಿ. ನಾನು ಉಟ್ಕೊಂಡು ಹಾಳು ಮಾಡಿದ್ರೆ ನಂಗೆ ಕೋಪ ಬರುತ್ತೆ. ಅದು ಒಂದು ಕ್ಷಣಕ್ಕಷ್ಟೇ, ಆಮೇಲೆ ಸರಿಯಾಗಿಬಿಡ್ತೀನಿ. ಇದು ನನ್ನ ಹಸ್ಬೆಂಡ್ದು ಜೀನ್ಸ್ ಬಿಟ್ಟು ಬಂದಿದ್ದರು, ಜೀನ್ಸು ಶರ್ಟು. ನಂಗೆ ಮರ್ತೇ ಹೋಗಿದೆ ಜೀನ್ಸು ಶರ್ಟು ಬಿಟ್ಟು ಬಂದು. ನನ್ನ ಮಗಳದು ಒಂದು ಕ್ಲಾತ್ದು ಡೈಪರ್ ಕೂಡ ಬಿಟ್ಟು ಬಂದಿದ್ದೆ. ಇದು ಚಿಕ್ಕ ಎಷ್ಟು ಚೆನ್ನಾಗಿದೆಯಲ್ಲ, ಮಕ್ಕಳು ಬಟ್ಟೆ ನೋಡೋಕ್ಕೆ ಒಂದು ಚಂದ. ಅಯ್ಯೋ, ಅಡಾವಿಡಿನಲ್ಲಿ ಮದುವೆನಲ್ಲಿ ಗೊತ್ತೇ ಆಗೋಲ್ಲ ಊರಿಗೆ ಹೋದಾಗ ಏನೇನು ಬಿಟ್ಟು ಬರ್ತೀವಿ ಅಂತ. ನಮ್ಮೊಬ್ಬರದೇ ಅಲ್ವಲ್ಲ, ಎಲ್ಲರದ್ದು ಜೊತೆಗಿರ್ತೀವಿ. ನಮ್ಮದು ದೊಡ್ಡ ಸಂಸಾರ ಅಲ್ವಾ. ನಾವು ಮಕ್ಕಳೆಲ್ಲ ಒಟ್ಟಿಗೆ ಹೋಗೋದೇ ಫಂಕ್ಷನ್ಸು ಆ ಥರದಕ್ಕೆ ಹೋಗೋದು. ನಾನು ಇನ್ನೊಂದು ಸ್ಯಾರಿ ಅಂತ ಹೇಳಿದ್ನಲ್ವ, ಮೀಶೋ ಹಾಲ್ ಮಾಡಿದಾಗ, ಈ ಸ್ಯಾರಿ ಇದು ತುಂಬ ಚೆನ್ನಾಗಿದೆ, ಊರಲ್ಲಿದೆ, ಇನ್ನೊಂದು ಸರಿ ಬಂದಾಗ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಇದಂತೂ ತುಂಬ ಕಂಫರ್ಟಬಲ್ ಇದೆ. ಯಾರಿಗಾದರೂ ಕಂಫರ್ಟಬಲಾಗಿ ಈಸಿಯಾಗಿ ಮಕ್ಕಳನ್ನ ಎತ್ಕೊಂಡು ಟ್ರಾವೆಲ್ ಮಾಡುವಾಗ ಸ್ಯಾರೀಸ್ ಬೇಕು ಅಂತಿದ್ರೆ ಅದು ತುಂಬ ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಬೋದು. ಇದು ಅವಳು ಹುಣಸೆ ಹಣ್ಣು ಅಂದ್ಲು, ಹುಣಸೆ ಹಣ್ಣು ಅಲ್ಲಮ್ಮ, ಅದು ಮಾವಿನಕಾಯಿನ ತೊಳೆದು ಕಟ್ ಮಾಡಿ ಒಣಗಿಸಿ ಇಟ್ಟಿರೋಂತಹ ಮಾವಿನಕಾಯಿ. ಇದು ಚಿಪ್ಸ್ ಅಂತಾಳೆ, ಚಿಪ್ಸ್ ಅಲ್ಲ ಅದು,
ನನ್ನ ತಂಗಿ ಮಾಡಿ ಕೊಟ್ಟು ಕಳಿಸಿರುವಂತಹ ಚಕ್ಲಿ ಮತ್ತು ಹಪ್ಳನ ಮತ್ತು ಚಕ್ಲಿನೂ ನನ್ನ ತಂಗಿ ಮಾಡಿ ಅವಳಿಗೆ ಸ್ವಲ್ಪ ತುಂಬ ಇಷ್ಟ. ಅವಳು ಹೆಂಗೆ ಅಂದರೆ ಒಂಥರ ಅಜ್ಜಿಯರೆಲ್ಲ ಮಾಡ್ತಾರಲ್ಲ ಆ ಥರ ನಮ್ಮ ಮನೇಲಿ ಅವಳು ಹಳ್ಳಿಲಿರೋದ್ರಿಂದ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ನಮ್ಗೆ ಆ ಥರ ಎಲ್ಲ ಗೊತ್ತಿಲ್ಲ, ನಮಗೆ ಗೊತ್ತಿರೋದು ಬೇರೆ, ಅವಳಿಗೆ ಗೊತ್ತಿರೋದೇ ಬೇರೆ. ಓಕ್ ಇದು ಬಂದು ಇದೇನು ಗೊತ್ತಾ, ಇದು ನನ್ನ ಹಸ್ಬೆಂಡ್ ಫೇವ್ರೇಟು. ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ, ಇದು ನಿಮ್ಮ ಫೇವ್ರೇಟು. ಏನು ಪಪ್ಪ ಫೇವ್ರೇಟು? ಆಕೆ ತುಪ್ಪ ಇದು ಪಪ್ಪಂಗೆ ಅಮ್ಮ ಚೆಲ್ಲಬಾರ್ದು ಅಂತೇಳಿ ಟೈಟಾಗಿ ಕವರ್ ಹಾಕಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದನ್ನು ಕೊಡೋದಕ್ಕೆ ಅಪ್ಪಾಜಿ ಬಂದಿದ್ದು, ಹಾಗಾಗಿ ಇದೆಲ್ಲ ತೊಗೊಂಡು ಬಂದರು. ನನ್ನ ಹಸ್ಬೆಂಡ್ಗೆ ತುಪ್ಪ ಅಂದರೆ ತುಂಬ ಇಷ್ಟ, ಎಲ್ಲದಕ್ಕೂ ತುಪ್ಪ ಇಷ್ಟಪಡ್ತಾರೆ. ಹಾಗಾಗಿ ನಾನು ಇಲ್ಲಿ ಅಂಗಡಿ ತುಪ್ಪ ಎಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ, ನಾನೇನು ತಿನ್ನಲ್ಲ, ಬಟ್ ಅವ್ರಿಗೆ ಹಾಕೋಕ್ಕೂ ಇಷ್ಟ ಆಗಲ್ಲ. ಹಾಗಾಗಿ ನಾನು ಅಲ್ಲಿಂದಲೇ ಬೆಣ್ಣೆ ತೊಗೊಂಡು ತುಪ್ಪ ಮಾಡಿಸ್ಕೊಂಡು ತರಿಸ್ಕೊಳ್ತೀನಿ. ಹಾಗೆ ಸಾಂಬಾರು ಪುಡಿ ಅಂತ ಹೇಳಿದ್ನಲ್ಲ, ಪಾಪು ಒದ್ದಾಡ್ತಾ ಇದ್ಲು. ಸಾಂಬಾರು ಪುಡಿ ಅಂತ ಹೇಳಿದ್ನಲ್ಲ, ಖಾರದ ಪುಡಿ, ಸಾಂಬಾರು ಪುಡಿ. ಮನೇಲಿ ಮಾಡಿದ ಸಾಂಬಾರು ಪುಡಿ, ಖಾರದ ಪುಡಿ ಎಷ್ಟು ಚೆಂದ. ಆಚೆ ಕಡೆದು ನಂಗೆ ಅಷ್ಟು ಇಷ್ಟನೇ ಆಗಲ್ಲ ಸಾಂಬಾರು. ಮನೇಲಿ ಮಾಡಿರೋಂತಹ ಖಾರದ ಪುಡಿ, ಸಾಂಬಾರು ಮಾಡಿದರೆ ಒಂಥರ ರುಚಿ. ಇದು ಖಾರದ ಪುಡಿ ಅಂದರೆ ಧನಿಯಾ ಪುಡಿ. ನಮ್ಮ ಮನೇಲಿ ಸಪ್ರೇಟ್ ಇಟ್ಕೊಳ್ತೀವಿ. ಖಾರದ ಪುಡಿನೇ ಬೇರೆ, ಧನಿಯಾ ಪುಡಿನೇ ಬೇರೆ. ಸಪ್ರೇಟ್ ನಾವು ಮಾಡ್ಕೊಳ್ಳೋದ್ರಿಂದ ನಾನು ಎರಡು ಮಿಕ್ಸ್ ಮಾಡ್ತೀನಿ, ಅಮ್ಮ ಸಪ್ರೇಟ್ ಮಾಡ್ತಾರೆ. ತುಪ್ಪ ತೋರಿಸ್ತೀನಿ ನೋಡಿ ಹತ್ತಿರದಿಂದ, ಚಂದ ಇದೆಲ್ಲ. ನೀನು ಹೇಳು ರೋಡು ವಾಹವನ್ನು ಕಂದ. ಇದು ಅಪ್ಪಾಜಿ ಒಂದು ಅವತ್ತು ಬಂದರು ಅಷ್ಟೇ, ನೈಟ್ ಇದ್ದರು, ಬೆಳಗ್ಗೆ ಆಗಲೇ ಮತ್ತೆ ಹೊರಟು. ಅಲ್ಲಿ ಕೆಲಸ ಇದೆ, ಈರಪ್ಪಾಜಿ ಅಂದರೆ ಇರಲಿಲ್ಲ, ಕೆಲಸ ಇದೆಮ್ಮ ಹೊರಡ್ತೀನಿ ಅಂತೇಳಿ ಅವತ್ತೇ ಹೊರಟು. ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋಕ್ಕೆ ಅಂತೇಳಿ ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಅಪ್ಪಾಜಿ ಡೈರೆಕ್ಟ್ ಬಸ್ಸಿಗೆ ಹೋಗ್ಬೇಕು ಅಂದಿದ್ರೆ ಬೆಳಗ್ಗೆ 8 ಗಂಟೆಗೆ ಬರಬೇಕಿತ್ತು. ಇಲ್ಲ ಇವಾಗ ಲೇಟ್ ಆಯ್ತಲ್ಲ, ಹಾಗಾಗಿ ಅಲ್ಲಲ್ಲಿ ಹತ್ತಿ ಇಳ್ಕೊಂಡು ಹೋಗಬೇಕು. ಮತ್ತು ಶಿರಾ ಕ್ರಾಸಕ್ಕೆ ಗೌರಿಬಿದನೂರಿಂದ ಮಧುಗಿರಿಯಿಂದ ಶಿರಾದಿಂದ ಚಿತ್ರದುರ್ಗ. ಪಾಪ ಹೋದ್ರೆ ಬಾಯಿ ಮಾಡಬೇಕು. ನಾವು ಸ್ವಲ್ಪ ಹೊತ್ತು ಹಾಗೆ ಹಾಕ್ಕೊಂಡು ಆಮೇಲೆ ಒಳಗಡೆ ಹೋಗೋದು. ಅವತ್ತು ನೈಟೇ ಒಂದು ರಿಸೆಪ್ಷನ್ ಇತ್ತು, ಜಾಸ್ತಿ ರಿಸೆಪ್ಷನ್ ಮುಗಿಸ್ಕೊಂಡು ನಾನು ಇದು ಈವ್ನಿಂಗ್ ವೀಡಿಯೋನೇ, ಬಟ್ ಆ ವಿಡಿಯೋ ಫಸ್ಟ್ ಆ್ಯಡ್ ಮಾಡಿದ್ದೀನಿ. ಈವ್ನಿಂಗ್ ನಾನು ಮ್ಯಾಟ್ ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಮ್ಯಾಟ್ಸ್ ಎಲ್ಲ ನಾನು ಆಚೆ ಒಂದು ಕಬೋರ್ಡ್ ಇಟ್ಬಿಟ್ಟು ಅಲ್ಲಿ ಇಟ್ಟಿದ್ದೆ. ಇಲ್ಲಿ ಮನೆ ಸುತ್ತಮುತ್ತ ಸ್ವಲ್ಪ ಹಾವುಗಳು ಜಾಸ್ತಿ ಆಗಿದ್ದಾವೆ ಅಂತಂದರು. ಯಾಕೆ ಸುಮ್ಮನೆ ನಾನು ಮ್ಯಾಟಲ್ಲಿ ಇಟ್ಟಿರ್ತೀನಿ, ಎಲ್ಲ ತುಂಬ ಮ್ಯಾಟ್ಸ್ ಇಟ್ಕೊಂಡಿದ್ದೀನಿ, ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಒಳಗೆ ತಂದುಬಿಟ್ಟು ಕಬೋರ್ಡಲ್ಲಿ ಕೆಳಗಡೆ ದಿವಾನ ಕೆಳಗಡೆ ಜಾಗ ಮಾಡಿ ಈ ಥರ ಲಾಂಗ್ ಮ್ಯಾಟ್ಸೆಲ್ಲ ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಅದನ್ನು ಅದರೊಳಗಡೆ ಜೋಡಿಸೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು, ಮಗು ಇಟ್ಕೊಂಡಿರ್ತೀನಿ, ಯಾಕೆ ಬೇಕು ಅಂತ. ಯಾವಾಗ ಮ್ಯಾಟ್ ಚೇಂಜ್ ಮಾಡ್ತೀನೋ ಆವಾಗ ಗೊತ್ತಾಗಲ್ಲ. ಆ ಸೈಡಲ್ಲಿ ಏನಾದರೂ ಬರಲ್ಲ, ಬಟ್ ಯೂಶ್ವಲಿ ಇರಲಿ ನನ್ನ ಸೇಫರ್ ಸೈಡಲ್ಲಿ ಅಂತ ಮ್ಯಾಟೆಲ್ಲ ತೊಗೊಂಡು ಬಂದು ಒಳಗಡೆ ಇಡೋಣ ಅಂತೇಳಿ ಡಿಸೈಡ್ ಆದೆ. ಈಗ ಇದನ್ನು ತೋರಿಸ್ತಾ ಇದ್ದೀನಲ್ಲ, ಇದು ಕ್ಲಾತ್ ಡೈಪರು. ಯಾರಾದರೂ ಮಕ್ಕಳಿದ್ದು ತೊಗೋಬೇಕು ಅಂತ ಅನಿಸಿದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ನೋಡಿ ಈ ಕಡೆ ಪಾಪ ಈ ಮ್ಯಾಟು ಅಷ್ಟೇ ನೋಡಿ, ಲಾಂಗ್ ಮ್ಯಾಟು. ಈ ಥರ ಇನ್ನೊಂದು ಮ್ಯಾಟ್ ಅದೇನು ಅಂಥ ಚೆನ್ನಾಗಿರಲ್ಲ, ಸುಮ್ಮನೆ ತೊಗೊಂಡಿದ್ದು. ಅವಾಗವಾಗ ಯಾವಾಗಾದರೂ ಹಾಕ್ತಾ ಇರ್ತೀನಿ. ಇದು ಇನ್ನೊಂದು ಇದೆಯಲ್ಲ, ತುಂಬ ವರ್ಷದ ಮ್ಯಾಟು, ತುಂಬ ಚೆನ್ನಾಗಿದೆ. ಇದು ಕ್ಲಾತ್ ಡೈಪರ್ ಬಗ್ಗೆ ಹೇಳ್ತಾ ಇದ್ನಲ್ವ, ಇದು ಹಾಗೆ ಹಾಕಿದ್ರೆ ಸುಸ್ಸು ಪಾಟಿ ಎಲ್ಲ ಆಚೆಗೆ ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಕಾಟನ್ ಕ್ಲಾತ್ಸ್ ಇರುತ್ತಲ್ವ, ಈ ಬೆಡ್ಶೀಟ್ದು ಪಂಚೆದು ಈ ಥರ ಕ್ಲಾತ್ಸ್ಗಳು, ಬಟ್ ಮಕ್ಕಳಿಗಂತೂ ಕಂಫರ್ಟಬಲ್ ಆಗಿರುತ್ತೆ. ನಾನು ಯೂಸ್ ಮಾಡಿರೋದಕ್ಕೆ ಹೇಳ್ತೀನಿ, ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ ಇವಾಗಲೂ ಕೂಡ. ಈ ಥರ ಒಂದನ್ನು ಕ್ಲಾತನ್ನ ಕಟ್ ಮಾಡಿಕೊಂಡು ರೆಕ್ಟ್ಯಾಂಗಲಲ್ಲಿ ಹಾಕ್ಕೊಳ್ತೀನಿ. ಅದಕ್ಕೆ ನೀಟಾಗಿ ಹಾಕಿ ಈ ಥರ ಕವರ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡ್ತೀನಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಏನಂದರೆ ಒಂದು ಸುಸ್ಸುಗೆ ತೆಗಿಬೇಕು, 2-3 ಅಂದರೆ ಮಗುಗೂ ಹಿಂಸೆ ಆಗುತ್ತೆ. ಹಾಗೆ ಅದಕ್ಕೆ ಆಚೆಗೆ ಬರೋ ಇದು ಇರುತ್ತೆ. ಇದು ಮಸ್ಲಿನ್ ಕ್ಲಾತು, ಇದು ಕೂಡ ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಕಂಫರ್ಟಬಲು. ನಾನು ಯೂಸ್ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.